ಇರಲಿಲ್ಲ. ಮಧ್ಯ ಮಧ್ಯದಲ್ಲಿ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಸರ್ಜರೀಸ್ ಎಲ್ಲ ಆಗ್ತಾ ಇದ್ವು. ಸೊ ಚಿಕ್ಕ ಮಕ್ಕಳಿಗೆ ಆ ಒಂದು ಇದರದ್ದು ಅಭಾವ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಹಾಸ್ಪಿಟ್ಲಿಂದ ಇದೊಂದು ಸರ್ವಿಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ರೆಸೆಂಟ್ಲಿ ಇವಾಗ ಪ್ರತಿ ತಿಂಗಳು 4ನೇ ಬುಧವಾರ ಸ್ಟಾರ್ಟ್ ಮಾಡುವ ಒಂದು ಪ್ರಯತ್ನ ಇದೆ. ಇದರಲ್ಲಿ ಹೇಗೆ ಮುಂದುವರಿಯುತ್ತೆ ಅನ್ನೋದು ನೋಡಿ, ರಿಕ್ವೈರ್ಮೆಂಟ್ ಇದ್ರೆ ಇನ್ನೂ ಜಾಸ್ತಿ ಪೇಷಂಟ್ಸ್ ಇದ್ದಾರೆ, ಇನ್ನೂ ಫ್ರೀಕ್ವೆನ್ಸಿ ಜಾಸ್ತಿ ಬೇಕು ಅಂದರೆ ಅದನ್ನು ಜಾಸ್ತಿ ಮಾಡುವಂಥ ಒಂದು ನಿಟ್ಟಿನಲ್ಲೇ ನಾವು ಪ್ರಯತ್ನ ಮಾಡ್ತೇವೆ. ಸೊ ಇವಾಗ ಇದರಲ್ಲಿ ಮಕ್ಕಳ ಹಾರ್ಟ್ ಸ್ಪೆಷಲಿಸ್ಟಲ್ಲಿ ಏನೇನು ಮಾಡಬಹುದು ಅನ್ನೋದು, ಫಸ್ಟು ತುಂಬ ಹಾರ್ಟಿನ ರಂಧ್ರಗಳಿರ್ಬೋದು, ಅಥವಾ ಮಗು ನೀಲಿ ಆಗಬಹುದು, ಹಾರ್ಟ್ ಫೇಲ್ಯೂರ್ ಇರ್ಬೋದು, ಅಂಥದ್ದನ್ನೆಲ್ಲ ತುಂಬ ಕಾಯಿಲೆಗಳನ್ನು ಇಲ್ಲೇ ಟ್ರೀಟ್ ಮಾಡಬೇಕಾಗುವಂಥ ಸಾಧ್ಯತೆಗಳು ಇದೆ. ಸೊ ನಮ್ಮ RL ಜಾಲಪ್ಪ ಹಾಸ್ಪಿಟಲ್ ಕೋಲಾರದಲ್ಲಿ ಪ್ರೆಸೆಂಟ್ಲಿ ಅದರ ಒಂದು ಬೇಸಿಕ್ ನೆಸೆಸಿಟಿ ಇದೆ, ಅದಕ್ಕೆ ಬೇಕಾಗುವಂಥ ಸ್ಪೆಷಾಲಿಟಿನೂ ಇದೆ. ಸೊ ಅದನ್ನು ಇಂಪ್ರೂವ್ ಮಾಡುವ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತಿಂದ ಸ್ಟಾರ್ಟ್ ಮಾಡೋ ಒಂದು ಪ್ರಯತ್ನ. ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ನೇನ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಕೇಳ್ಬೋದು. ಸೊ ಹೃದಯಾಘಾತ ಅಂತ ಬರೋದು ನಮ್ಮ ಅಡಲ್ಟ್ಸ್ನಲ್ಲಿ ಈ BP, ಶುಗರು ಅಂತ ಕಾಯಿಲೆಯಿಂದ ಹಾರ್ಟಿಗೆ ಸಪ್ಲೈ ಮಾಡೋ ಒಂದು ರಕ್ತನಾಳ ಇರುತ್ತಲ್ಲ, ಅದು ಬ್ಲಾಕ್ ಆದಾಗ ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಅದಕ್ಕೆ ನೀವು ಕೇಳಿರ್ಬೋದು, ಆಂಜಿಯೋಗ್ರಾಮ್ ಮಾಡಿ ನೋಡ್ತಾರೆ, ಅಥವಾ CT ಸ್ಕ್ಯಾನ್ ಮಾಡಿ ನೋಡ್ತಾರೆ, ಬಲೂನ್ ಹಾಕಿ ಅಥವಾ ಸ್ಟೆಂಟ್ ಹಾಕಿ ಅದನ್ನ ಆ ಬ್ಲಾಕ್ನ ತೆರವುಗೊಳಿಸ್ತಾರೆ. ಬಟ್ ಮಕ್ಕಳಲ್ಲಾಗೋ ಹಾರ್ಟ್ ತೊಂದರೆಗಳು ವಿಭಿನ್ನ. ಅದು ಮೋಸ್ಟ್ ಆಫ್ ಇಟ್ ಹುಟ್ಟಿದಾಗಿಂದನೇ ಬಂದಿರುವಂತ ಒಂದು ಹಾರ್ಟಿನ ತೊಂದರೆ. ಹಾರ್ಟಿನ ಒಳಗಡೆ ರಂಧ್ರ ಇರ್ಬೋದು, ಅಥವಾ ಶ್ವಾಸಕೋಶದ ರಕ್ತನಾಳದಲ್ಲಿ ಒಂದು ಬ್ಲಾಕ್ ಇರಬಹುದು. ಅದರಿಂದ ಮಗು ನೀಲಿ ಆಗಬಹುದು ಅಥವಾ ಹಾರ್ಟ್ ಫೇಲ್ಯೂರ್ ಆಗ್ಬೋದು. ಇವಾಗ 2 ಥರ ಆಗುತ್ತೆ. ನಮಗೆ ನಾರ್ಮಲ್ ಹ್ಯೂಮನ್ ಹಾರ್ಟ್ನಲ್ಲಿ ನೀಲಿ ರಕ್ತ, ಕೆಂಪು ರಕ್ತ ಎಂದು ಸೆಪರೇಟ್ ಇರುತ್ತೆ. ನೀಲಿ ರಕ್ತ ಶ್ವಾಸಕೋಶದೊಳಗೆ ಹೋಗುತ್ತೆ, ನಾವು ಉಸಿರಾಡುವಾಗ ಅಲ್ಲಿಂದ ಆಕ್ಸಿಜನ್ ತಗೊಳುತ್ತೆ. ಅದೇ ರಕ್ತ ಪ್ಯೂರಿಫೈ ಆದಮೇಲೆ ಕೆಂಪು ರಕ್ತ ಎಡಗಡೆ ಭಾಗಕ್ಕೆ ಬಂದು ಅದು ಪೂರ್ತಿ ಬಾಡಿಗೆ ಪ್ರಚಲಿತವಾಗುತ್ತೆ. ಮೆಡಿಕಲ್ ಸೈನ್ಸ್ ಕೇಳಿದ್ರೆ 16ಕ್ಕಿಂತ ವರ್ಷಕ್ಕಿಂತ ಕಡಿಮೆ ಇರೋರನ್ನ ಮಕ್ಕಳು ಅಂತ ಕರಿತೀವಿ. ತುಂಬಾ ಕಾಂಪ್ಲೆಕ್ಸ್ ಡಿಸೀಸಸ್ ಇದ್ರೆ ಕಂಡುಹಿಡಿಬಹುದು. ಫೀಟಲ್ ಅಂದ್ರೆ ಫೀಟಲ್ ಅಂದ್ರೆ ಭ್ರೂಣ ಇರುವಾಗಲೇ ಅದನ್ನ ಅಲ್ಟ್ರಾಸೌಂಡ್ ಮಾಡಿ ಕಂಡುಹಿಡಿಬಹುದು. ಬಟ್ ಅದು ತುಂಬಾ ಹೈ ಸ್ಪೆಷಾಲಿಟಿ. ಎಲ್ಲ ಅಲ್ಟ್ರಾಸೌಂಡ್ ಮೆಷಿನ್ಸ್ ನಲ್ಲಿ ಗೊತ್ತಾಗೋದಿಲ್ಲ. ಈವನ್ ಇಂಟರ್ನ್ಯಾಷನಲಿ ವೆಸ್ಟರ್ನ್ ಲಿಟರೇಚರ್ ನೋಡಿದ್ರು 75 to 90% ಮಾತ್ರ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಯಾಕಂದ್ರೆ ನೀವು ಅರ್ಥ ಮಾಡ್ಬೋದು, ಇವಾಗ ನನಗೆ ಎಕೋ ಮಾಡ್ಬೇಕಾದ್ರೆ, ಅಲ್ಟ್ರಾಸೌಂಡ್ ಮಾಡ್ಬೇಕಾದ್ರೆ ನಾನು ಆರಾಮದಲ್ಲಿ ಮಲಗಿರ್ತೀನಿ, ಪ್ರೋಬ್ನ ಹಾರ್ಟ್ ಎದೆ ಮೇಲೆ ಇಟ್ಟು ಹಾರ್ಟ್ ಪಕ್ಕದಲ್ಲೇ ಇರುತ್ತೆ ನೋಡ್ಬೋದು. ಬಟ್ ತಾಯಿ ಹೊಟ್ಟೆಲಿರೋ ಮಗು ಯಾವ ದಿಕ್ಕಿನಲ್ಲಿ ಮಲ್ಕೊಂಡಿರುತ್ತೆ, ಸೈಲೆಂಟ್ ಆಗಿ ಮಲ್ಕೊಂಡಿರುತ್ತೆ, ಇವಾಗ ತಿರುಗ್ತಾ ಇರುತ್ತೆ, ಅದೆಲ್ಲ ತುಂಬಾ ವೇರಿಯೇಬಲ್ಸ್ ಇರುತ್ತೆ. ಸೊ 100% ಅಲ್ಲಿ 100% ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಸೊ ಅದು 2 ಪಾರ್ಟ್ ಅದರಲ್ಲಿ. ಒಂದು ಆಬ್ವಿಯಸ್ಲಿ ನಮ್ಮ ಜೀವನ ಶೈಲಿ. ಅಲ್ಲ, ಇವಾಗ ಮಕ್ಕಳು ಎಷ್ಟು ಆಟ ಆಡ್ತಾರೆ, ನೀವೆಷ್ಟು ಆಟ ಆಡಿದ್ರಿ, ನಾನು ಎಷ್ಟು ಆಟ ಆಡಿದ್ದೀನಿ ಹೊರಗಡೆ. ಪ್ಲಸ್ ಇವತ್ತಿನ ಮಕ್ಕಳು ಮೊಬೈಲ್ ಕೈಲಿ ಇಟ್ಕೊಂಡು ಆಟ ಆಡ್ತಾರೆ ಹೊರಟು ಹೊರಗಡೆ ಹೋಗಿ ಆಟ ಆಡಲ್ಲ. ಆ ಮೊಬೈಲ್ ಇರಲಿ ಅಥವಾ ಟಿವಿ ಮುಂದೆ ಕೂತ್ಕೊಂಡು ತಿನ್ನೋದು ಬೇರೆ. ನಿಮಗೆ ನಮಗೆ ಮೋಸ್ಟ್ಲಿ 2 ರಿಂದ 3 ಸಲ ದಿನಕ್ಕೆ 2 ಸಲ 2 ಕಂಪ್ಲೀಟ್ ಮೀಲ್ಸ್ ಸಿಕ್ಕಿದ್ರೆ ನಾವು ಭಾಗ್ಯವಂತರು ತಿಳ್ಕೋಬೇಕಿತ್ತು. ಇವಾಗ 24 ಗಂಟೆನೂ ಮನೇಲಿ ಯಾವುದೋ ಒಂದು ಪ್ಯಾಕೆಟ್ ಇರುತ್ತೆ, ಓಪನ್ ಆಗ್ತಾನೆ ಇರುತ್ತೆ. ಅದೊಂದು. ಸೊ 2ನೇದಾಗಿ ಒಂದು ಜೀವನ ಶೈಲಿ, 2ನೇದು ನಿಮ್ಮ ಹೆಲ್ತ್. ಆಕ್ಚುಲಿ ಇಟ್ ಇಸ್ ಕೌಂಟರ್ ಪ್ರೊಡಕ್ಟಿವ್. ಸೋಷಿಯಲ್ ಮೀಡಿಯಾ ಪೆನೆಟ್ರೇಷನ್ ಜಾಸ್ತಿ ಆಗಿರೋದ್ರಿಂದ ಯಾವುದೇ ವರ್ಲ್ಡಿನ ಯಾವುದೇ ಕಾರ್ನರ್ ಅಲ್ಲಿ ಒಂದು ಡೆತ್ ಆದ್ರೂ ನನಗೆ ಗೊತ್ತಾಗತ್ತೆ. ಮುಂಚಿನ ಕಾಲದಲ್ಲಿ ಪಕ್ಕದ ಹಳ್ಳಿಯಲ್ಲಿ ಯಾರ ಡೆತ್ ಆದ್ರೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದು ಒಂದು ಕಾರಣ. ಜಾಸ್ತಿ ಆಗಿದೆ, ಅದು ಖಂಡಿತ ಸತ್ಯ. ಅದಕ್ಕೆ ಕಾರಣ ಜೀವನ ಶೈಲಿ. ಬಟ್ ಸಡನ್ ಆಗಿ 0 ಇದ್ದಿದ್ದು 1000 ಆಗಿದೆ ಅನ್ನೋದು ತಪ್ಪು. ಅದು ಮೇನ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾದು ಒಂದು ಪ್ರಚಲನೆ ಹೊರತು ನಿಜ ಅಲ್ಲ. ಮುಂಚೆ 1 ಇತ್ತು, ಇವತ್ತು 10 ಆಗಿದೆ, ಅದು ಸತ್ಯ. ನಮ್ಮ ದೊಡ್ಡವರಲ್ಲಿ ಹಾರ್ಟಿನ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗುತ್ತಲ್ಲ, ಅದು ಇವಾಗ ನೋಡ್ಕೊಳ್ಳಿ, ಡಯಾಬಿಟಿಸ್ ಆಗಲಿ, BP ಆಗಲಿ, ಆ ರಕ್ತನಾಳದ ಒಳಗಡೆ ಇರೋ ಒಂದು ಕವರಿಂಗ್ ಮೇಲೆ ಇನ್ಫ್ಲಮೇಷನ್, ಅದು ಊತ ಬರುತ್ತೆ, ಅದರಿಂದ ಅದು ಬ್ಲಾಕ್ ಆಗೋದು. ಈ ಕೋವಿಡ್ ವೈರಸ್ ಏನಿದೆಯೋ ಅದರಿಂದನೂ ಅದೇ ತರ ಆಗಿ ಇದು ಮಕ್ಕಳಲ್ಲಿ ಅಥವಾ ಯಂಗ್ಸ್ಟರ್ಸ್ ನಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಕಂಡು ಬಂದಿದೆ. ಅಲ್ಲಿ ಮಗು ತಾಯಿ ಹೊಟ್ಟೆಯಲ್ಲಿ ಡೆವಲಪ್ ಆಗುವಾಗ ಅದು 2 ಡೆವಲಪ್ ಆಗೋದು 2 ಹಾಲೋ ಟ್ಯೂಬ್ಸ್ ಇಂದ. 2 ಹಾಲೋ ಟ್ಯೂಬ್ಸ್ ಜಾಯಿನ್ ಆಗಿ ಒಂದು ಸಿಂಗಲ್ ಟ್ಯೂಬ್ ಆಗುತ್ತೆ.
ಅದರಲ್ಲಿ ಎಲ್ಲಾ ಕಾರ್ನರ್ ಇಂದನೂ ಗೋಡೆಗಳು ಡೆವಲಪ್ ಆಗ್ಬೇಕು. ಆ ಡೆವಲಪ್ಮೆಂಟ್ ಅಲ್ಲಿ ಮಧ್ಯದಲ್ಲಿ ಯಾವನ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಹೋಲ್ಸ್ ಡೆವಲಪ್ ಆಗುತ್ತೆ.